ನೆಕ್ಸ್ಟ್ ನೋಡ್ರಿ, ಒಂದು ರೇಖಾಖಂಡವನ್ನು ಸಮಾಂತರ ಶ್ರೇಣಿಯಲ್ಲಿರುವಂತೆ 4 ಭಾಗಗಳಾಗಿ ವಿಭಾಗಿಸಿದೆ. ಇವುಗಳಲ್ಲಿ 3ನೇ ಮತ್ತು 4ನೇ ಭಾಗದ ಉದ್ದಗಳ ಮೊತ್ತವು ಮೊದಲೆರಡು ಬಾಹುಗಳ ಉದ್ದಗಳ ಮೊತ್ತದ 3ರಷ್ಟಿದೆ ಅಂತೇಳಿ ಕೊಟ್ಟಾರೆ. 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್ಗಳಾದರೆ ಆ ರೇಖಾಖಂಡದ ಉದ್ದವನ್ನು ಕಂಡುಹಿಡಿಯಿರಿ ಅಂತೇಳಿ ಐತಿ. ಇಲ್ಲಿ ರೇಖಾಖಂಡದ 4 ಭಾಗಗಳಂದರೆ ನಾವು 4 ಪದಗಳು ತೊಗೋಬೇಕು. ನಾವು ಎ ಪ್ಲಸ್ ಡಿ, ಎ ಪ್ಲಸ್ 2D, ಎ ಪ್ಲಸ್ 3D ಆಗಿರಲಿ. ದತ್ತದ ಪ್ರಕಾರ ಏನು ಕೊಟ್ಟಾರಂದರೆ 3ನೇ ಮತ್ತು 4ನೇ ಭಾಗದ ಮೊತ್ತವು. ಮೊತ್ತ ಅಂದರೆ ಏನು ತಿಳ್ಕೊಬೇಕು ನೀವು? 3ನೇ ಮತ್ತು 4ನೇ ಭಾಗ ಅಂದರೆ ಪದ. ಇಲ್ಲಿ ಅವಕ್ಕನ್ನು ಏನು ಮಾಡಬೇಕು? ಕೂಡಿಸ್ಬೇಕು. ಈಕ್ವಲ್ಸ್ ಟು 3 ಇಂಟು ಮೊದಲೆರಡು ಭಾಗಗಳ ಉದ್ದಗಳ ಮೊತ್ತದ 3ರಷ್ಟಿದೆ. ಅದಕ್ಕೆ ಏನು ಮಾಡ್ತೀವಿ ನಾವು? ಮೊದಲನೇ ಭಾಗ ಅಂದರೆ ಏನು ಬರ್ತದೆ? A1 A2, ಆಮೇಲೆ ಬರೋದು A3 A4. ಸೊ 3 ಇಂಟು A1 ಪ್ಲಸ್ A2 ಮೊದಲೆರಡು ಪದಗಳು ತೊಗೊಂಡಿವಿ ನಾವು. ಈಗ ಏನು ಮಾಡ್ಬೇಕು ನಾವಿಲ್ಲಿ ಅಂದರೆ A3 ಅಂದರೆ ಅದರದ್ದು ಬೆಲೆ ಏನು ಬರ್ತದೆ? A ಪ್ಲಸ್ 2D ಬರ್ತೈತಿ. ಪ್ಲಸ್ ಅದ ಪ್ಲಸ್ ಬರೀರಿ. 4ನೇ ಪದ ಅಂದರೆ ಏನು ಬರ್ತೈತಿ? A ಪ್ಲಸ್ 3D ಬರ್ತೈತಿ. ಈಕ್ವಲ್ಸ್ ಟು 3 ಇಂಟು A1 ಅಂದರೆ A ಬರ್ತದೆ, ಪ್ಲಸ್ಸಿಗೆ ಪ್ಲಸ್ ಬರೀರಿ. A2 ಅಂದರೆ A ಪ್ಲಸ್ D ಬರ್ತೈತಿ. ಇಲ್ಲಿ A ಪ್ಲಸ್ A ಅಂದರೆ 2A ಆಗ್ತದೆ, ಪ್ಲಸ್ 2D ಪ್ಲಸ್ 3D ಅಂದರೆ 5D ಆಗ್ತದೆ. ಈಕ್ವಲ್ಸ್ ಟು 3 ಇಂಟು A ಅಂದರೆ 3A ಆಗ್ತದೆ, ಪ್ಲಸ್ ಇಲ್ಲಿ 3 ಇಂಟು A ಅಂದರೆ 3A ಆಗ್ತದೆ, ಪ್ಲಸ್ 3 ಇಂಟು D ಅಂದರೆ 3D ಆಗ್ತದೆ. 3A ಪ್ಲಸ್ 3A ಅಂದರೆ 6A ಆಗ್ತದೆ. 3D ಆ್ಯಸ್ ಇಟ್ ಈಸ್ ಸೇಮ್ ಬರ್ತೈತಿ. ಇಲ್ಲಿ 2Aನ 6A ಜೊತೆ ಮೈನಸ್ ಮಾಡಿದಾಗ ಏನಾಗ್ತದೆ ಅಂದರೆ 4A ಆಗ್ತೈತಿ. ಇಲ್ಲಿ ನೆಕ್ಸ್ಟ್ 5D ಮೈನಸ್ 3D ಮಾಡಿದಾಗ, ಅಥವಾ 3Dನಲ್ಲಿ 5Dನ ರೈಟ್ ಹ್ಯಾಂಡ್ ಸೈಡ್ ತೊಗೊಂಡ್ರೆ ಮೈನಸ್ 5D ಆಗ್ತೈತಿ. ಬೆಲೆ ಮೈನಸ್ 2D ಬರ್ತದೆ. ಈಕ್ವಲ್ಸ್ ಟು ರೈಟ್ ಹ್ಯಾಂಡ್ ಸೈಡ್ ಏನು ಇರಲ್ಲ, ಹಂಗಾಗಿ ಏನಂತೇಳಿ ಆಗ್ತದೆ? ಇದು 0 ಅಂತೇಳಿ ಆಗ್ತೈತಿ. ಇದು ಸಮೀಕರಣ 1. ದತ್ತದ ಪ್ರಕಾರ ಇಲ್ಲಿ ನೋಡ್ರಿ, ಇಲ್ಲಿ ಏನಂತ 4ನೇ ಭಾಗದ ಉದ್ದವು 14 ಸೆಂಟಿಮೀಟರ್. 4ನೇ ಅಂದರೆ A4 ಈಕ್ವಲ್ಸ್ ಟು 14. A4 ಅಂದರೆ ಏನು ಬರ್ತದೆ? A ಪ್ಲಸ್ 3D ಬರ್ತದೆ. ಈಕ್ವಲ್ಸ್ ಟು 14. ಇದು ಸಮೀಕರಣ 2. ಹೌದಾ? ಇಲ್ಲಿ ಏನಂತ ಇಲ್ಲಿ ನೋಡ್ರಿ, ಎಲಿಮಿನೇಷನ್ ಮೆಥಡ್ ಅಪ್ಲೈ ಆಗ್ತೈತಿ. ಇಲ್ಲಿ 1ನೇ ಸಮೀಕರಣಕ್ಕೆ 3, 2ನೇ ಸಮೀಕರಣಕ್ಕೆ 2ರಿಂದ ಏನು ಮಾಡ್ಬೇಕು? ಗುಣಿಸಿದಾಗ ಅಥವಾ ಸಮೀಕರಣ ಬಿಡಿಸ್ಬೇಕು. ಇಲ್ಲಿ ನೋಡ್ರಿ ಏನು ಬರ್ತೈತಿ ಇಲ್ಲಿ ಅಂದರೆ, ಇಲ್ಲಿ 4A ಮೈನಸ್ 2D ಈಕ್ವಲ್ಸ್ ಟು 0. ಎಷ್ಟನೇ ಸಮೀಕರಣ ಇದು? 1ನೇ ಸಮೀಕರಣ. ಇದು ಏನಿದೆ? 2ನೇ ಸಮೀಕರಣ. 1ನೇ ಸಮೀಕರಣಕ್ಕೆ 3ರಿಂದ ಗುಣಿಸ್ಯಾರ, 2ನೇ ಸಮೀಕರಣಕ್ಕೆ 2ರಿಂದ ಗುಣಿಸ್ಯಾರ. 3 ಇಂಟು 4A ಅಂದರೆ 12A ಆಗ್ತದೆ, ಮೈನಸ್ 3 2 6D ಈಕ್ವಲ್ಸ್ ಟು 0. 2 ಇಂಟು A ಅಂದರೆ 2A ಆಗ್ತದೆ, ಪ್ಲಸ್ 2 ಇಂಟು 3D ಅಂದರೆ 6D ಆಗ್ತದೆ. ಈಕ್ವಲ್ಸ್ ಟು 14 2 28. 12A ಪ್ಲಸ್ 2A ಅಂದರೆ 14A ಆಗ್ತದೆ. 6D ಮೈನಸ್ D ಕ್ಯಾನ್ಸಲ್ ಆದರೆ 28 ಬರ್ತೈತಿ. A ಈಕ್ವಲ್ಸ್ ಟು, ಹೌದಾ, 28/14 ಅಂದರೆ 14 1 14 2 28. ಅಂದರೆ ಏನ ಬೆಲೆ ಏನು ಬಂತು? 2 ಬಂತು. ಇಲ್ಲಿ ಏನ ಬೆಲೆ 2 ಅನ್ನು ಸಮೀಕರಣ 1ರಲ್ಲಿ ಆದೇಶಿಸಿದಾಗ, ಅಂದರೆ ಸಮೀಕರಣ 1ಕ್ಕೆ ಏನು ಮಾಡ್ಬೇಕು ನಾವು? ಏನ ಬೆಲೆ ಅಪ್ಲೈ ಮಾಡ್ಕೋಬೇಕು. ಸಮೀಕರಣ 1 ಅಂದರೆ ಏನದ? 4A ಅದ. 4 ಇಂಟು 2 ಮೈನಸ್ ಅದ, ಮೈನಸ್ ಬರೀ 2D ಈಕ್ವಲ್ಸ್ ಟು 0. ಇಲ್ಲಿ ಮೈನಸ್ 2D ಈಕ್ವಲ್ಸ್ ಟು ಮೈನಸ್ 8 ಅಂತೇಳಿ ಆಗ್ತದೆ. ಯಾಕಂದರೆ 4 2 8 ಅನ್ನೋದು ಏನಾಗ್ತದೆ? ರೈಟ್ ಹ್ಯಾಂಡ್ ಸೈಡ್ ಬಂದಾಗ ಮೈನಸ್ 8 ಆಗ್ತೈತಿ. D ಈಕ್ವಲ್ಸ್ ಟು ಮೈನಸ್ 8 ಡಿವೈಡೆಡ್ ಬೈ ಮೈನಸ್ 2, ಮೈನಸ್ ಮೈನಸ್ ಕ್ಯಾನ್ಸಲ್, 2 1 2 4 8. ಅಂದರೆ Dನ ಬೆಲೆ ಏನು ಬಂತು? 4 ಬಂತು. ಇದನ್ನು ರೇಖಾಖಂಡದ 4 ಭಾಗಗಳ ಉದ್ದ ಅಂತೇಳಿ ಕೇಳ್ಯಾರ. 4 ಭಾಗಗಳಂದರೆ A ಬಂದರೆ 1ನೇ ಭಾಗ, A ಪ್ಲಸ್ D ಅಂದರೆ 2ನೇ ಭಾಗ, A ಪ್ಲಸ್ 2D ಅಂದರೆ 3ನೇ ಭಾಗ, A ಪ್ಲಸ್ 3D ಅಂದರೆ 4ನೇ ಭಾಗ. ಈಕ್ವಲ್ಸ್ ಟು 4A ಪ್ಲಸ್ 6D ಅಂತೇಳಿ ಬರ್ತೀವಿ ನಾವು. ಏನು ಬರೆದಾಗ ಇಲ್ಲಿ A ಅಂದರೆ ಏನು ಬರ್ತದೆ? 4 ಇಂಟು 2 ಬರ್ತೈತಿ. ಏನ ಬೆಲೆ ಅಂದರೆ ಏನಂತೇಳಿ ಬರ್ತೀವಿ ನಾವು ಇಲ್ಲಿ ಅಂತಂದರೆ, ಏನ ಬೆಲೆ ನಮಗೇನು ಬಂದೆ? 2 ಬಂದು 2ನೇ ಬರೆಯಮ್ಮ. A ಅಂದರೆ ಏನದು? 2 ಆದ, ಪ್ಲಸ್ Dನ ಬೆಲೆ ಏನದ? 4 ಆದ. 4 ಪ್ಲಸ್ 2 ಅಂದರೆ ಏನು ಬರ್ತೈತಿ? 6 ಬರ್ತೈತಿ. ಹೌದಾ? ನೆಕ್ಸ್ಟ್ ನೋಡ್ರಿ, ಇಲ್ಲಿ ಇದು A ಪ್ಲಸ್ 2D ಅಂತೇಳಿ ಅದು. ಅಂದರೆ ಏನು ಮಾಡ್ಕೋಬೇಕು ನಾವು? A ಪ್ಲಸ್ 2 ಇಂಟು D ಅಂದರೆ ಏನು ಬರ್ತದೆ? 4. ಅಂದರೆ A ಪ್ಲಸ್ 8. ಅರ್ಥ ಆಯ್ತಾ? ನೆಕ್ಸ್ಟ್ ಅದೇ ರೀತಿಯಾಗಿ A ಪ್ಲಸ್ 3D, A ಪ್ಲಸ್ 4 ಮಾಡಿದಾಗ ಇಲ್ಲಿ ನೋಡ್ರಿ 6 4 ಇಂಟು 2 ಬಂತು, ಇಲ್ಲಿ 6 ಇಂಟು 4 ಬಂತು. ಅಂದರೆ ಎಷ್ಟಾಗ್ತದೆ ಇಲ್ಲಿ? ನೆಕ್ಸ್ಟ್ ಅದೇ 4 ಐತಿ. ಏನ ಬೆಲೆ? 2 ಆದ. ಅಂದರೆ ಏನಾಗ್ತದೆ? 4 2 8. 6 ಇಂಟು D 6 4 24. ಅಂದರೆ ಇದೆಲ್ಲ ಎಷ್ಟಾಗ್ತದೆ ಅಂದರೆ 4 2 8 ಆಗ್ತದೆ, ಪ್ಲಸ್ 6 4 24 ಆಗ್ತದೆ,
ಏನು 24 + 8 ಅಂದರೆ ಎಷ್ಟಾಗ್ತದೆ ಅಂದರೆ 32 ಆಗ್ತಾಯಿದೆ. ಹೌದಾ? 8 + 24 ಅಂದರೆ ಎಷ್ಟಾಗ್ತದೆ ಇಲ್ಲಿ 32. ಹೌದಾ? = 32 ಅಂತೇಳಿ ಬರ್ತಲ್ಲ. ಅಂದರೆ ಎಷ್ಟು ಬರ್ತದೆ ಇಲ್ಲಿ ರೇಖಾಖಂಡದ 4 ಭಾಗಗಳ ಉದ್ದವು 32 ಸೆಂಟಿಮೀಟರ್ ಅಂತೇಳಿ ಆಗ್ತಾಯಿದೆ. ಹೌದಾ? ಇದು ಭಾಳ ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ.